ಬಾಯವ್ವ. ಯೋನವ ಬಾ ಅಲ್ಲಿ ನೋಡು. ಏನು ಅಳಿ ಅಂದ್ರೆ ಇದೇನು ಇದ್ಯಾಕೆಲ್ಲ ನೀವು ಮಾಡ್ತಿದ್ದೀರಿ? ಅಯ್ಯೋ ಬನ್ನಿ ನೀವು ಇಲ್ಲಿ ಬನ್ನಿ. ಸುಮಾ ಅಳಿ ಅಂದ್ರೆ ಕಾಫಿ ತಕಬಾ. ನೀವು ಮೊದಲು ಕುಂತ್ಕೊಳ್ಳಿ ಅವ. ಅಲ್ಲ ಕಣಪ್ಪ ನೀನು ಗಾಬರಿ ನಾನು ಏನು ಮಾಡ್ತೀನಿ ಅಂತ ಈಟೊಂದು ಆತಂಕ ಪಡ್ತಿದ್ದೀರಾ? ಅಲ್ಲ ಮಾಡೋದ್ರೆ ತಪ್ಪೇನು? ಓ ನೀ ಬರೀ ಬಾಯಿ ಮಾತ ನನ್ನ ಮಗ ಅನ್ಕೊಂಡಿದ್ದೀರಾ? ಅಯ್ಯೋ ಅದ ಹಂಗಲ್ಲ ಕಣಪ್ಪ. ನಮ್ಮ ಏನು ಹಿಂಗೇನು ಆಗಿದ್ರೆ ನಾನು ಸುಮ್ಕಿರ್ತಿದ್ನವ. ಇದನ್ನು ನನ್ನ ಮನೆ ಅನ್ಕೊಂಡಿದ್ದೀನಿ. ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೊಂಡು ಮಾಡ್ತೀನಿ ಅಷ್ಟೇ. ಹೌದು ಅತ್ತೆ, ನಾವಿಬ್ರು ಈ ಮನೆಗೆ ಅಳಿಯಂದ್ರೆ ಮಾತ್ರ ಅಲ್ಲ, ನೀನು ನಮ್ಮ ತಾಯಿ ಕೂಡ. ಶ್ರೀ ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಶ್ರೀ, ನಿಮಗೆ ಕೋಪ ಬಂದೈತೆ ನನಗೆ ಗೊತ್ತು. ಮೆಸ್ನ ರಿಪೇರಿ ಮಾಡಿಸಿ ಅಲ್ಲೇ ಹೋಟ್ಲ್ ಶುರು ಮಾಡ್ಬೇಕಂತ ನಿಮ್ಗೆ ಆಸೆ ಇತ್ತು. ದುಡ್ಡು ಒಂದ್ಸಗಂಟ ಇಲ್ಲೇ ಒಂದು ಪುಟ್ಟ ಹೋಟ್ಲು ಶುರು ಮಾಡ್ಬೋದು ಅಂದ್ಕೊಂಡು ನಿಮ್ಗೆ ಹೇಳ್ದೆ ಮಾಡ್ಬಿಟ್ಟೆ. ನನ್ನ ಮಾತು ನಿಮ್ಗೆ ಇಷ್ಟ ಆಗಲಿಲ್ಲ ಅನಿಸ್ತೈತೆ. ಆದರೂ ನೇರವಾಗಿ ಹೇಳ್ಬಿಡ್ತೀನಿ ಮೆಸ್ಸು, ದುಡ್ಡಿಂದನೇ ಎಲ್ಲ ಕೆಲಸ ಆಗ್ತೈತೆ ಅನ್ನೋದು ಸುಳ್ಳು. ಅದಕ್ಕೆ ಮೊದಲು ಸಣ್ಣದಾಗಿ ಸಂಪಾದನೆ ಶುರು ಮಾಡಿ ಆಮ್ಯಾಕೆ ಮೆಸ್ನ ರೆಡಿ ಮಾಡೋಮ ಅನ್ಸಿ ಹಿಂಗೆ ಮಾಡ್ಬಿಟ್ಟೆ. ಎಲ್ಲಿಂದ ನೀವು ನೊಂದ್ಕೊಂಡಿದ್ದು ನೋಡೋಕ್ಕೆ ತಾನೇ ಕಷ್ಟ ಆಯ್ತಿತ್ತು. ಅದಕ್ಕೆ ಆಗಿದ್ದ ಘಟನೆ ನೀವು ಹೊಸಿ ಮರೆತ್ರೆ ನಿಮ್ಗೆ ಹೊಸಿ ಸಮಾಧಾನ ಆಯ್ತದೆ ಅಂತ ಹಿಂಗೆ ಮಾಡ್ಬಿಟ್ಟೆವ. ಶಂಸಿ ಇಲ್ಲ ಬಿಡಪ್ಪ, ಹಂಗನ್ಬೇಡ. ಅಂದರೆ ನಿಮ್ಗೆ ಖುಷಿ ಆಗೈತೆ? ಕೊಕ್ಕೋ ಈಗಲಿಂದ ಹೊಸ ಅಧ್ಯಾಯ ಶುರುವಾಗಲಿ. ಏಟೆ ಕಷ್ಟ ಬಂದ್ರೂ ನಮ್ಮವ್ವ ಕುಗ್ಗಾಕಿಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಅವ್ವ ಪೂಜೆ ಮಾಡವ. ಹೆಣ್ಣು ಮಕ್ಕಳ ಹೆತ್ತೋಳು, ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು, ಇವಳ ದೇಶವ ಕಟ್ಟೋಳು, ಬಾಳ ಬಂಡಿ ಒಬ್ಬಂಟಿ ಎಳೆದವಳು, ಕಾಲೆಳೆದೋರ ಕಣ್ಣೆದುರೇ ಬೆಳೆದವಳು. ಈಟ್ ದಿವಸ ಈ ಪುಟ್ಟಕ್ಕನ ಮೆಸ್ಸು ದ್ಯಾವಿಪುರಕ್ಕೆ ಮಂಡಿಗೆ ಮಾತ್ರ ಫೇಮಸ್ ಆಗಿತ್ತು. ಇನ್ನು ಮುಂದೆ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಲಿ. ಅವ ಹಚ್ಚವ ಒಲೆನ. ಸಾನಾ ಹೋಗವ್ವ, ಹಾಲು ಸಕ್ಕರೆ ತಕಬಾ. ಕೊಕ್ಕೋ, ಈಗಲೇ ಇವತ್ತಿನ ತಿಂಡಿ ಏನೇನು ಮಾಡ್ತೀವಂತ ಬೋರ್ಡ್ ಬರ್ದು ಹಾಕ್ಬಿಡು. ಹಾಗೆ ಪುಟ್ಟಕ್ಕನ ಭೋಜನ ಶಾಲೆ ಅಂತ ಬೋರ್ಡ್ ಹಾಕಿದ್ರೆ ಹೇಗಿರುತ್ತೆ? ಮಿಸ್ಟ್ರೆ, ನೀವು ಶಾಲೆ ಬಿಟ್ಟು ಆಚೆಗೆ ಬರೋಕೆ ಇಲ್ವಲ್ಲ?
ಅಮ್ಮ ಜೈಲಿಗೆ ಬರುವಾಗ ಹೆಂಗ್ ಬಂದಿದ್ಲು ನೋಡಿದ್ಯಾ? ಹೆಂಗ್ ಬಂದಿದ್ಲಕ್ಕ? ಫುಲ್ಲು ಚಿನ್ನ ಎಲ್ಲ ಮೈ ಮೇಲೆ ಎರ್ಸ್ಕೊ ಬಂದಿದ್ಲು. ಅಂದ್ರೆ ದೊಡ್ಡ ಕೇಸೆ ಅನ್ಸುತ್ತೆ. ಲೇ, ನೀನ್ ಮುಖ ನೋಡಿದ್ರೆ ಜೈಲಿಗೆ ಕಸಬ್ಗೆ ಹೊಸಬ್ಳು ಅಂತ ಕಾಣಿಸುತ್ತೆ. ಏನ್ ನಿನ್ನ ಹೆಸರು? ಹೇಳು, ನಾವೆಲ್ಲ ಒಂದೇ ಗೂಡು ಅಕ್ಕಿಗಳು. ಮುಚ್ಚ್ರೆ ಬಾಯ್ದ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಓ, ಇದು ಪಳಗಿರೋ ಕೈ ಅನ್ಸುತ್ತೆ ಕಣ್ರಿ. ಯಾವ್ಯಾವ ಜೈಲ್ ನೋಡಿದ್ಯಾ ನೀನು? ದೊಡ್ಡ ದೊಡ್ಡ ಆಫೀಸರ್ನೇ ಬುಟ್ಟಿ ಒಳಗೆ ಹಾಕೊಂಡಿದ್ಯಾ ಹೆಂಗೆ? ಏಯ್, ಒತ್ತೆ ಕೈಯೇ. ನಿನ್ನ ನುಂಗು ಅಂತವ್ರು ಇಲ್ಲ ಅವ್ರೆ. ಇವಳು ದೊಡ್ಡ ಕುಳನ ಪಟಾಯಿಸಿ ದುಡ್ಡು ಮಾಡಕ್ ನೋಡಿದ್ಲು, ಸಿಕ್ಕಾಕೊಂಡ್ಲು. ಇನ್ನು ಅವಳು ಹುಟ್ಟಿದ ಮಗುನ ಸಾಯಿಸಕ್ ನೋಡಿದ್ಲು, ಸಿಕ್ಕಾಕೊಂಡ್ಲು. ಇನ್ನು ನಾನು ಕಟ್ಕೊಂಡಿದ್ದ ಗಂಡನ್ನೇ ಕೊಲೆ ಮಾಡ್ಬಿಟ್ಟೆ, ಬಂದು ಜೈಲಿಗೆ ಸೇರ್ಕೊಂಡಿದ್ದೆ. ನಿಂದೇನು ಕೇಸು? ಇವ್ರ ಬಾಯಿಗೆ ಮಣ್ಣಾಕ ಎಂಥವ್ರ ಮಧ್ಯೆ ಬಂದು ಸಿಕ್ಕಾಕೊಂಬಿಟ್ಟೆ ನಾನು. ಒಬ್ಬೊಬ್ರು ಒಂದೊಂದು ಥರ ಅವರೆಲ್ಲ ಹಾಳಾದವರು. ಅಲ್ಲ, ನಾನೇನಾದ್ರು ಬೆಂಕಿ ಹಚ್ಚೋರ್ಗೆ ಸುಪಾರಿ ಕೊಟ್ಬಿಟ್ಟು ಸಿಕ್ಕಾಕೊಂಡಿವ್ರಿ ಅಂತ ಗೊತ್ತಾಗ್ಬಿಟ್ರೆ ಯಾವಳ ಚಿಲ್ಡ್ರಿ ಅಂತ ಉರಿದು ಮುಕ್ಬಿಡ್ತಾರೆ. ಇವ್ರ ಮುಂದೆ ನಾನು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕು. ಈ ಸೆಲ್ನಾಗಿರೋರೆಲ್ಲ ಪಿಕ್ ಪಾಕೆಟು ದರಡೆ ಕೊರದಂಗವ್ರೆ, ಏನೂ ಗಿಟ್ಟಕ್ಕಿಲ್ಲ. ಈ ಬಂಟ್ರೆಲ್ಲ ಯಾವ ಬ್ಯಾರಕ್ನಾಗವ್ರೆ ಅಂತ ತಿಳ್ಕೊಂಡು ಆದಷ್ಟು ಬಿರ್ನಿಯಲ್ಲಿ ಸೇರ್ಕೊಬಿಡೋದು. ಅಕ್ಕ, ಇನ್ನ ಹೆಂಗೆ ಕೂತವಳು ನೋಡು. ಎದ್ರುಕೊಂಡಿರ್ಬೇಕು. ಮುಚ್ಚ್ರಲೆ ಬಾಯ್ನ. ನನ್ನ ಯಾರು ಅನ್ಕೊಂಡ್ರಿ? ನಂಜಮ್ಮ. ಈ ನಂಜಮ್ಮನಿಗೆ ಹೆದರಿಕೆ ಅನ್ನೋದೇ ಗೊತ್ತಿಲ್ಲ. ನನ್ನ ಮಗ ಲಾಯರಿ, ಚಿಟ್ಕೆ ಹೊಡೆಯೋದ್ರಲ್ಲಿ ನಾನು ಕರ್ಕೊಂಡೋಯ್ತಾನೆ. ಹೆಚ್ಚಿಗೆ ಮಾತಾಡಿದ್ರು ಜೀವನ ಪರ್ಯಂತ ಇಲ್ಲೇ ಕೊಡಿಬೇಕು. ಹಂಗೆ ಮಾಡ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ. ಎಷ್ಟು ದಿನ ಆಯಿತು ನಾನು ನಿಮ್ಮ ಜೊತೆ ಹೀಗಿದ್ದು. ಮೈ ಬಿಸಿ ಆದ ಹಾಗಿದೆ, ಹುಷಾರಿಲ್ವಾ? ಮತ್ತ್ಯಾಕೆ ಹೇಗಿದ್ದೀರಾ? ಓ, ನಿಮ್ಮ ಅವ್ವ ಇಲ್ಲದೆ ಇರೋವಾಗ ಈ ಮನೆ ಸೇರ್ಕೊಂಡೆ ಅಂತ ಬೇಜಾರಾಗ್ತಿದ್ಯಾ? ಚೇಚೆ, ಹಾಗೇನಿಲ್ಲ ವಸು. ಬಹುಶಃ ಬೇರೆ ಟೈಮಲ್ಲಿ ಆಗಿದ್ರೆ ಇಂಥ ಯೋಚನೆ ಬರ್ತಿತ್ತೋ ಏನೋ. ಆದರೆ ಈಗ ಅಮ್ಮ ನೆನೆಸ್ಕೊಂಡ್ರೆ ಕೋಪ ಬರ್ತಿದೆ ಹೊರತು ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಈ ಕೆಲಸನ ಮೊದಲೇ ಮಾಡಬೇಕಿತ್ತು ವಸು. ಅಮ್ಮನ ಬಿಟ್ಟು ನಿನ್ನ ಜೊತೆ ಬಂದುಬಿಡ್ಬೇಕಿತ್ತು. ನಾವಿಬ್ಬರು ಮದುವೆ ಆಗಿದ್ದೀವಿ ಅಷ್ಟೇ. ಯಾವತ್ತೂ ಗಂಡ ಹೆಂಡತಿ ಥರ ನಡ್ಕೊಳ್ಳೇ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ಟೈಮ್ ಆಯಿತು, ನಾನು ಮನೆಗೆ ಹೋಗಬೇಕು. ನಾನು ಜಾಸ್ತಿ ಹೊತ್ತಿಲಿರೋಕ್ಕಾಗಲ್ಲ. ನೀವು ಸ್ನಾನಕ್ಕೆ ಹೋಗಿ, ನಾನು ರೆಡಿ ಆಗ್ತೀನಿ. ಒಟ್ಟಿಗೆ ತಿಂಡಿ ಮಾಡೋಣ. ಹಾಗೆ ಕೂತಿದ್ದೀರಾ? ತಗೊಳ್ಳಿ ಕಾಫಿ, ಬೇಗ ರೆಡಿಯಾಗಿ.
ಸುಮಾ ಉಂಡಾಕ್ ಬರವ ಪುಟ್ಟಕ್ಕ ಅಂತ ಮೆಸ್ ಶುರು ಮಾಡಿ ನನ್ಗೆಲ್ಲ ಖುಷಿ ಆಯ್ತು ಕಣವ. ನನ್ನ ನೆಂಟ್ರು ಕೈಯಿಂದ ಸಪ್ಪೆ ಊಟ ತಿಂದು ತಿಂದು ನಾಲ್ಗೆ ಮರಗಟ್ಟು ಬಿಡೈತೆ. ಒಂದ್ ಪ್ಲೇಟ್ ಪೂರಿ ಕೊಡವ. ಪುಟ್ಟಕ್ಕ ಎಲ್ಲಾರು ನಿನ್ನಂಗಿರ್ಬೇಕು ಕಣವ. ನಂಜವ್ ಏನ್ ಸಾವು ಬರ್ತ ಕಾಣೆ ಕಣವ. ಹಂಗೆಲ್ಲ ಮಾತಾಡಬಾರ್ದು ಕಣಪ್ಪ. ಏನೋ ಇಸ್ಗಳಿಗೆ ಆಗೋಗದೆ. ಪುಟ್ಟಕ್ಕ ನನ್ನ ಮಕ್ಕಳಿಗೆ ನಿಮ್ಮ ಮೆಸ್ ಊಟ ಅಂದ್ರೆ ಸಾನೇ ಇಷ್ಟ. ಮನೇಲಿ ಅಡುಗೆ ಮಾಡಿದ್ರೆ ತಿನ್ನಕ್ಕೆ ಇಲ್ಲ. 2 ಚಿತ್ರಾನ್ನ ಪಾರ್ಸಲ್ ಮಾಡಿ. ಚಿತ್ರಾನ್ನ ನೋಡವ. ಮ್ಯಾನೇಜ್ಮೆಂಟ್ ಅವ್ರು ಕಾಲ್ ಮಾಡ್ತಿದ್ದಾರಾ? ಹಲೋ ಮುರಳಿ ಅವರೇ, ಕಂಗ್ರ್ಯಾಚುಲೇಷನ್. ನೀವು ನಮ್ಮ ಕಾಲೇಜ್ಗೆ ಲೆಕ್ಚರರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ನಾಳೆಯಿಂದ ನೀವು ಕೆಲಸಕ್ಕೆ ಜಾಯಿನ್ ಆಗ್ಬೋದು. ಏನು, ನಾನು ಸೆಲೆಕ್ಟ್ ಆಗಿದ್ದೀನಾ? ಓ, ಇದ್ಯಾಕೆ ಹಿಂಗೆ ಡೌಟಲ್ಲಿ ಕೇಳ್ತಾ ಇದ್ದೀರಾ? ಅಲ್ಲ, ನಾನು ಇಂಟರ್ವ್ಯೂ ಕೊಟ್ಟಿದ್ದೇನೋ ನಿಜ, ಆದರೆ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಸರ್. ಲಂಚ ಕೇಳೋ ಹಾಗೆ ಆಸ್ ಅ ಮ್ಯಾನೇಜ್ಮೆಂಟ್ ನಾವೇ ಡ್ರಾಮಾ ಮಾಡ್ತಿದ್ದು. ಇದು ಕೂಡ ಇಂಟರ್ವ್ಯೂನ ಒಂದು ಭಾಗ. ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಲಂಚ ಕೊಡಿ ಅನ್ನೋ ತರ ನಾವು ನಾಟಕ ಆಡ್ತಿದ್ದು. ಇಂಟರ್ವ್ಯೂನಲ್ಲಿ ನೀವು ತುಂಬಾ ಪ್ರತಿಭಾವಂತ ಅಂತ ಗೊತ್ತಾಯ್ತು. ಲಂಚದ ವಿಷಯದಲ್ಲಿ ನೀವು ನಡ್ಕೊಂಡಿದ್ದು ನೋಡಿ ನಿಮ್ ಹಾನೆಸ್ಟಿ ಪ್ರೂವ್ ಆಯ್ತು. ನಿಮ್ಮನ್ನ ನಮ್ಮ ಕಾಲೇಜ್ ಬಿಡೋ ಮಾತೇ ಇಲ್ಲ. ನಾಳೆನೆ ಬಂದು ಕೆಲ್ಸಕ್ಕೆ ಜಾಯಿನ್ ಆಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಾಳೆನೇ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು. ಸಹನಾ ಅವ್ರೆ, ಬಾವಾ ನೀವ್ ಏನು ಹೇಳೋದ್ ಬೇಡ, ನಾವೆಲ್ಲ ಕೇಳಿಸ್ಕೊಂಡ್ವಿ. ಕಂಗ್ರಾಟ್ಸ್ ಬಾವಾ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಬಾವಾ. ಥ್ಯಾಂಕ್ ಯು. ಅಂತೂ ನೀವು ಇಷ್ಟಪಟ್ಟಿದ ಕೆಲಸನೇ ಸಿಕ್ತಲ್ಲ, ಅದೇ ಖುಷಿ. ಅವ್ವ, ಮೆಸ್ ಶುರು ಮಾಡಿರೋಗಳಿಗೆ ಸಂದಾಗೈತೆ. ಎಲ್ಲಾ ಕಡೆ ಸಿಹಿ ಸುದ್ದಿನೇ. ಅತ್ತೆ, ನಾಳೆನೇ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಸಹನಾ ಅವ್ರೆ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ನಾವ್ ಈಗಲೇ ಹೊರಡ್ಬೇಕಾಗತ್ತೆ. ರೀ, ಈಗಷ್ಟೇ ವ್ಯಾಪಾರ ಶುರುವಾಗೈತೆ. ಸುಮ್ಮ ಬೇರೆ ಕಾಲೇಜ್ಗೆ ಹೋಗ್ಬೇಕು. ಅವನ ಆರೋಗ್ಯ ಬೇರೆ ಸರಿ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇದ್ದು ಅವನ್ ಸಹಾಯ ಮಾಡ್ತೀನಿ. ಯೋನ್ ಹೇಳ್ತಿದ್ಯಾ ನೀನು? ವ್ಯಾಪಾರ ದಿನ ನಡೆದೇ ನಡೀತೈತಿ. ಹಂಗನ್ಬಿಟ್ಟು ನೀನು ಇಲ್ಲೇ ಮಡ್ಕೊಳಕಾಯ್ತದ? ನನ್ನ ಸಹಾಯಕ್ಕೆ ಇಲ್ಲಿ ಎಲ್ಲರೂ ಅವರೇ ಮಾಡ್ತಾರೆ. ನೀನು ಹೋಗು, ನಡಿ, ತಯಾರಾಗು. ಅಕ್ಕ, ನೀನ್ ಹೊರಡು, ಪರವಾಗಿಲ್ಲ, ನಾವೆಲ್ಲ ನೋಡ್ಕೋತೀವಿ. ನಾನಿಲ್ವಾ ಗಂಡ್ಮಗ? ನಾನ್ ನೋಡ್ಕತೀನಿ ಬಿಡುಸನಕ್ಕ. ಅಯ್ಯಯ್ಯೋ, ರಾಜಿ ಬರ್ತವಳೆ. ಎಲ್ಲಿ? ಅಯ್ಯೋ, ಏಯ್ ಸುಮಾ, ಏನ್ ನೀನು ಜೀವ ಬಾಯಿಗೆ ಬಂದ್ಬಿಡಿತು. ಇದೇ ಖುಷಿಯಲ್ಲಿ ನಿನ್ ಭಾವನ್ ಜೊತೆ ಹೋಗ್ಬೋದು ಅಕ್ಕ. ಜಾನವ್ರೆ, ನೀವು ನೆಮ್ಮದಿ ಹೋಗ್ಬನ್ನಿ. ಓ ಬಾರವ, ಸಮಯ ಮಾಡ್ಕೊಂಡ್ ಬರೀ ಬಂತೆ. ನನ್ನ ಬಗ್ಗೆ ಯೋನು ಚಿಂತೆ ಮಾಡಬೇಡ. ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಾಗೋವರೆಗೂ ನನ್ನ ಗುಂಡಿಗೆ ಗಟ್ಟಿಯಾಗೆ ಇರ್ತದೆ. ಹೋಗ್ಬ ಮಗ, ನಗ್ನಗ್ತಾ ಹೋಗು. ಸರಿ, ಬರ್ತೀವತ್ತೆ. ಸುಮಾ, ಸ್ನೇಹ, ಸಾನಿಗೆ ಕುಂಕುಮ ಕೊಡೋಣವ, ಹಿಡ್ರಿ. ಅಳಿ ಅಂದ್ರೆ ಇದೊಂದಿಟ್ಟು ಆಫ್ ಮಾಡಿ, ಇದೊಂದಿಟ್ಟು ಆಫ್ ಮಾಡಿ. ಒಂಚೂರು ನೀರು ಕೊಡಪ್ಪ ಇಲ್ಲಿ. ಒಂಚೂರು ಚಟ್ನಿ ಅಂತೀಯಾ? ಸಪ್ಪೆ ಮುಖ ಹಾಕೊಂಡು ಮುಂದೆ ನಿಂತ್ಕೋಬೇಡ. ನೀನು ಎಷ್ಟು ಹೇಳಿದ್ರೆ ಅಟಯ್ಯ. ನಾನು ಆಚೆ ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ. ಈಗ ತಾನೇ ಪಾತಾಳ ಲೋಕದ ದೇವ್ರ ತಾವ ಕನೆಕ್ಟ್ ಆಗ್ತೀವಿ. ಪಾತಾಳನ ಲೇ, ಹಂಗೇನಾರು ಭೂಮಿ ಆಗಿಯೋ ಕೆಲಸ ಮಾಡಿಯಾ
ಅದೇ ಹೇಳ್ದಾಗ ಪೊಲೀಸ್ನವ್ರು ನಿನ್ನ ಮುಚ್ಚಾಕ್ಬಿಡ್ತಾರಷ್ಟೇ. ಮಾಡಿರೋ ಕಿತಾಪತಿನೇ ಸಾಕಪ್ಪ. ನೋಡು, ಲಾಯರ್ ತವ ಮಾತುಕತೆ ಆಗೈತೆ, ಎಲ್ಲ ಅವ್ರು ನೋಡ್ಕೋತಾರೆ. ಯಾರು ನೋಡ್ಕೊಳ್ಳೋದು ಬೇಡ ಬಾಬು. ನಾನು ಅದೇ ಕಲ ಹೇಳ್ತಾ ಇರೋದು, ನಿನ್ನ ಕೇಸ್ನ ನೀನೇ ನೋಡ್ಕೋಬೋದು. ಇದೆಲ್ಲ ಮಾಡಿಸಿದ್ದು ನಂಜವ್ವ ಅಂತ ನೀನು ಹೇಳಿದ್ರು ಸಾಕು, ಖರ್ಚಿಲ್ಲದೆ ಆಚೆ ಬಂದ್ಬಿಟ್ಟು. ಬಾಬು, ನಾನು ಆಚೆ ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಹಾಳಾಗಿ ಹೋಗಿ. ನೀನು ನಿಮ್ಮ ಅಕ್ಕ ಇಬ್ರು ಒಂದೇ. ಲಂಚವಂತವ ಎಷ್ಟಕ್ಕಾಗೈತೆ ಡೀಲು? ಬಾಬು, ಜೈಲಿಂದ ನಾನು ಇಟ್ಬಿರ್ನೆ ಆಚೆ ಬಂದರೆ ಆಚೆ ಜನ ನನಗೆ ಮರ್ವಾದೆ ಕೊಡೋಕ್ಕಿಲ್ಲ. ಇಲ್ಲಿ ನನಗೆ ದೊಡ್ಡ ದೊಡ್ಡ ಡಾನ್ಗಳೆಲ್ಲ ಪರಿಚಯ ಆಗ್ಬಿಟ್ಟವ್ರೆ. ಅವ್ರ ಜೊತೆ ಸೇರ್ಕೊಂಡು ನಾನು ಹೆಸ್ರನ್ನ ಹೆಂಗೆ ಫೇಮಸ್ ಮಾಡ್ಕೊತೀನಿ ನೋಡ್ಕೊತಿರೋ. ಕಾಳೆ, ಈಗಲೂ ನೀನು ಫೇಮಸ್ ಕಲ. ದೇವಿಪುರದಾಗ ಸುಮ್ಕೆ ಒಂದು ರೌಂಡ್ ಹಿಂಗೆ ಬಾ, ಯಾರ್ಯಾರು ಎದುರ್ಕೊಂಡು ಓಡೋಯ್ತಾರೆ ಅಂತ ನಿಮಗೆ ಗೊತ್ತಾಯ್ತು. ಬಾಬು, ಏನು ಕಿಂಡಲ್ಲ ಮಾವ ಅನ್ಬೇಡ ನೀನು. ಬಾಬು, ಇದೇ ಅಲ್ವಾ ನಿನ್ನ ವೀಕ್ನೆಸ್ಸು? ನಿನ್ನ ಮಗಳನ್ನ ಸುಮ್ಕೆ ಬಿಡಿಸಿಲ್ಲ, ಮನ್ಸಾರೆ ಪ್ರೀತಿ ಮಾಡಿವ್ನಿ. ನನ್ನ ಲವ್ವು ಒಂಥರ ಸೆಂಟ್ರೇಜಲ್ಲಿದ್ದಂಗೆ. ಒಳಗಡೆ ಹೋಗೋದು ಸುಲಭ, ಆಚೆ ಬರೋದೆ ತುಂಬ ಕಷ್ಟ. ನನ್ನ ಮನ್ಸಿನ ಲಾಯರು ಸಾನ ನನಗೇ ಸಿಗ್ತಾಳೆ ಅಂತ ಈಗಲೂ ವಾದ ಮಾಡ್ತಾನೆ ಅವನೇ. ಕೇಸ್ ಎಷ್ಟು ವರ್ಷ ನಡೆದ್ರು ಕೊನೆಗೆ ಗೆಲ್ಲೋದು ನಾನಯ್ಯ. ನಿನ್ನ ಮಾವ ಅಂತ ಕರೆದಾಯ್ತು, ಸಾನು ನನ್ನ ಬೇಡ ಬಿಡು. ಬಾಬು, ಒಂದು ಮಾತು ಕೆತ್ತಿಟ್ಕೊ, ಅವಳು ಮದುವೆ ಆದರೂ ಯಾವತ್ತಿದ್ರು ಅವಳು ನನ್ನ ಒಳೆಯ. ಇಲ್ಲೇ ನೆಗೆದು ಬಿದ್ದು ಸಾಯಿ. ಬಾಬು, ಅಕ್ಕಂಗೆ ಹೇಳು, ಈ ಕಾಳಿಗೆ ಯಾವಾಗ ಆಚೆ ಬರಬೇಕು, ಹೆಂಗೆ ಬರಬೇಕು ಅಂತ ಚಂದ ಗೊತ್ತೈತೆ ಅಂತ. ಹೋಗ್ಬಾ. ಅಯ್ಯೋ, ಮನೆ ಬಿಡಬೇಕಾದ್ರೆ ಒಂದ್ಸಲ ಅಣ್ಣಯ್ಯಂಗೆ ಕಾಲ್ ಮಾಡಿ ಬರಬೇಕಿತ್ತು. ಅಣ್ಣಯ್ಯ ಏನಾದರೂ ನನಗಿಂತ ಮುಂಚೆ ಮನೆಗೆ ಬಂದ್ಬಿಟ್ಟಿದ್ರೆ, ಅವ್ವ ಏನಾದರೂ ಯಾಕೆ ಲೇಟಾಗಿ ಬಂದೆ ಅಂತ ಕೇಳಿದ್ರೆ, ಒಂದ್ಸಲ ಅಣ್ಣಯ್ಯಂಗೆ ಕಾಲ್ ಮಾಡಿ ಒಳಗೆ ಹೋಗೋದೇ ಒಳ್ಳೇದು. ಹೇಳ್ತೀಂಗವ. ಹಲೋ ಅಣ್ಣಯ್ಯ, ಎಲ್ಲಿದೆಯಾ? ನಾನಿಲ್ಲ, ಮೆಸ್ತವ. ನೀನು? ಅಯ್ಯೋ, ನೀನು ಅಲ್ಲಿದೆಯಾ? ನೀನು ಮನೆಗೆ ಬಂದಿರ್ತೀಯ ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಈಗೇನು ಮಾಡಲಿ? ಅದಕ್ಕೆ ಯಾಕೆ ಭಯ ತಂಗವ? ಹಬ್ಬ ಕೇಳಿದ್ರೆ ಅಣ್ಣ ಹಿಂಗೇನೋ ಹೊಸ ಕೆಲಸ ಐತೆ, ಅದು ಮುಗಿಸ್ಕೊಂಬರ್ತದೆ ಅಂತ ಹೇಳು. ನಂಗೆ ಫೋನ್ ಮಾಡ್ರೆ ನಾನು ಹಂಗೆ ಹೇಳ್ತೀನಿ. ಸರಿ, ನಾನೀಗ ಒಳಗೆ ಹೋಗ್ತೀನಿ, ನೀನು ಬೇಗ ಬಾ ಅಣ್ಣಯ್ಯ. ಸರಿವ. ಏನ್ ಕೋದಂಡ ಇದು? ಅಮರೇ, ಅವನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಎಣಗಿಸ್ತಾವನೆ. ನಾಳೆ ಹೋಗ್ಬಿಟ್ಟು ಅದು ವಸೂಲಿ ಮಾಡ್ಕೊಂಡೇ ಬಂದ್ಬಿಡ್ತೀನಿ ಅಮರೇ. ಅವ ತಿಂಡಿ ಆಯ್ತಾ? ಅಪ್ಪಯ್ಯಂಗೆ ಮಾತ್ರೆ ಕೊಡ್ಬೇಕಿತ್ತಲ್ಲ, ನಾನು ಕೊಟ್ಟು ಬರ್ಲಾ? ಇದೇನಿದು ಕೋದಂಡ? ಅದು ಅಮರೇ, ಬಸ್ಸು ಏನವ? ನೀನು ಒಬ್ಳೆ ಬಂದ್ಯಾ? ಅವರೆಲ್ಲಿ? ಅವ್ವ, ಅದು ಅವ್ರು ಇನ್ನೊಂದು ಸ್ವಲ್ಪ ತಿಂದು ಬರ್ತೀನಿ ಅಂತ ಅಂದರು. ಬಂಗಾರು, ನಾನು ಒಣ್ಲ. ಅಜ್ಜಿ, ನೀನು ಹೊರಟ? ಓಳ್ಕಣವ, ಹೋಗಿ ಬರ್ತೀನಿ. ಬಂಗಾರು, ಬರ್ತೀನಿ. ಆಯ್ತವ, ಆಗಾಗ ಬರ್ತಾ ಇರು. ನೀನು ಅರ್ತೀಯ? ತವ್ರ ಕಡೆ ಒಂದು ಕಿತಬ್ಬ, ನಿನ್ನ ಜೊತೆಗಾರ್ತಿರಲ್ಲ, ನಿನ್ನ ಕೇಳ್ತಾನೆ ಇರ್ತಾರೆ. ಅಜ್ಜಿ, ನೀನು ಹೋಗ್ಲೇಬೇಕಾ? ಹ್ಞೂ ಕೂಸೆ. ಅಣ್ಣಯ್ಯ ಸ್ನೇಹ ಬರೋವರೆಗಾದ್ರೂ ಇರ್ಬೋದಲ್ಲ? ಇಲ್ಲ ಕಣವ, ನಂಗಲ್ಲಿ ಮುಖ್ಯವಾದ ಕೆಲಸ ಐತೆ. ನನಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಕೋದಂಡ, ಬಸ್ಸು ನಿನ್ನೆ ರಾತ್ರಿ ನಿಮ್ಮ ಯಜಮಾನನ ಜೊತೆಗಿದ್ದ.
ನಾನು ನಿನ್ನ ಅಜ್ಜಿ ಕಣವ, ನನಗೆಲ್ಲ ಗೊತ್ತೈತೆ. ಚಿಂತೆ ಮಾಡಬೇಡ, ನೀನು ಬದುಕು ಹಸನಾಗ್ತೈತೆ. ಬಂಗಾರು, ಬೆಟ್ಟನ ಸಣ್ಣದು ಅಂದ್ಕೊಂಡೆ ಆ ಹನುಮಂತ ಸಂಜೀವಿನಿ ಪರ್ವತನ ಓದ್ಕೊಂಬಂದಿದ್ದು. ಸಮಸ್ಯೆನ ಸಣ್ಣದಾಗಿ ನೋಡಿದ್ರೆ ಸಣ್ಣ ಕಲ್ಲೆ ಬೆರೆಯಕ್ಕೆ ಬಿಡಬಾರ್ದು. ದೃಷ್ಟಿ ಹೆಂಗೋ ಸೃಷ್ಟಿ ಹಂಗೆ. ಹಾಂ, ನಾ ಇನ್ನು ಬರ್ತೀನಿ. ಬಂಗಾರ, ಬರ್ತೀನಿ. ಸಾಸು ಚೆನ್ನಾಗಿ ಹೊಸೋ ಬರ್ತೀನಿ ಕಂದ. ಒಳ್ಳೆಯದಡಿ ಚೆನ್ನಾಗಿ. ನಾ ಹೇಳಿದ್ದು ಗೆಪ್ತಿ ಅಂತ.